ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಈ ದಿನದ 12 ರಾಶಿಗಳ ಸಂಪೂರ್ಣ ಫಲವನ್ನು ನೋಡೋಣ. ಮೇಷರಾಶಿ. ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿರುವ ನಾಯಕತ್ವ ಗುಣಗಳು ಗಮನ ಸೆಳೆಯುವಂಥ ದಿನವಾಗಿರಲಿದೆ. ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಕೆಲಸ ಕೈಗೊಳ್ಳುವಂಥ ದಿನ. ಕೆಲವು ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವ ಅವಕಾಶ ಸಿಗಬಹುದು, ಆದರೆ ಕೊಂಚ ತಾಳ್ಮೆಯೂ ಅಗತ್ಯ. ಸ್ನೇಹಿತರಿಂದ ಸಹಕಾರ ಲಭಿಸತಕ್ಕಂಥ ದಿನ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷಮತೆ ಮೆರೆಯುವಂಥ ದಿನ. ಮೇಲೆ ಅಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯುವಂಥ ದಿನ. ಹೊಸ ಕೆಲಸದ ಪ್ರಾರಂಭಕ್ಕೆ ದಿನ ಉತ್ತಮವಾದಂತಹ ಸಮಯ. ವ್ಯಾಪಾರದಲ್ಲಿ ಹೊಸ ಸಹಕಾರಗಳ ಪರಿಚಯ ಸಿಗತಕ್ಕಂಥ ದಿನ. ಈ ದಿನ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಔದ್ಯೋಗಿಕ ಒತ್ತಡ ಬಂದರೂ ನೀವದನ್ನು ಚತುರತೆಯಿಂದ ನಿಭಾಯಿಸುವಂಥ ಒಂದು ಶಕ್ತಿ ನಿಮಗೆ ಪ್ರಾಪ್ತಿಯಾಗುವಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಾಭದ ಸೂಚನೆಗಳು ಇದನ್ನು ಸ್ಪಷ್ಟವಾಗಲಿದೆ. ವಿಶೇಷವಾಗಿ ಕಡಿಮೆ ಸಮಯದ ಹೂಡಿಕೆಗಳಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಬಾಕಿ ಹಣ ವಾಪಸ್ ಸಿಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಕೊಂಚ ಅನಿರೀಕ್ಷಿತ ಖರ್ಚು ಸಂಭವಿಸಬಹುದು. ಮನೆಗೆ ಸಂಬಂಧಿಸಿದ ಖರ್ಚುಗಳು ಅಥವಾ ತಾಂತ್ರಿಕ ಉಪಕರಣ ಖರೀದಿಯ ಯೋಗವಿದೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಇರತಕ್ಕಂಥ ದಿನ. ತಪ್ಪು ಕಲ್ಪನೆಗೆ ನಿವಾರಣೆಗೆ ಉತ್ತಮ ಸಮಯವಿರಲಿದೆ. ಪ್ರೀತಿಯ ಹೊಸ ಯೋಗವು ಉಂಟಾಗತಕ್ಕಂಥ ದಿನ. ಸಂವೇದನಾಶೀಲ ವಿಷಯಗಳ ಬಗ್ಗೆ ಮಾತನಾಡುವಾಗ ನಯಮಾಧುರ್ಯ ಇರಲಿ. ಅವಿವಾಹಿತರಿಗೆ ಸಂಬಂಧ ನಿಗದಿಯಾಗುವಂಥ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿದ್ರೆಯ ಅಭಾವ ಅಥವಾ ಚಿಕ್ಕ ಶಾರೀರಿಕ ತೊಂದರೆಗಳುಂಟಾಗಬಹುದು. ಈ ದಿನ ಲಘು ಆಹಾರವನ್ನು ಮಾಡಿಕೊಳ್ಳಿ, ವ್ಯಾಯಾಮವನ್ನು ಮಾಡಿಕೊಳ್ಳಿ. ತಲೆನೋವು ಅಥವಾ ರಕ್ತದೊತ್ತಡ ಇರತಕ್ಕಂಥವರು ವೈದ್ಯರ ಸಲಹೆಯನ್ನು ಪಾಲಿಸಿಕೊಳ್ಳಿ. ಯೋಗ ತಜ್ಞರ ಮಾರ್ಗದರ್ಶನ ಪಡೆಯತಕ್ಕಂಥದ್ದು ಒಳ್ಳೆಯದು. ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 9:15 10:45 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಗಜಕದ್ದರಾಯ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಈ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಹಾಗೂ ಈ ದಿನ ಹೂವಿನಿಂದ ದೇವರಿಗೆ ಅರ್ಚನೆಯನ್ನು ಮಾಡಿ ಮಕ್ಕಳಿಗೆ ವಿದ್ಯಾ ಸಂಬಂಧಿ ಸಹಾಯ, ನವನೀತಿ ಅಥವಾ ಹಾಲನ್ನು ದಾನ ಮಾಡಿಕೊಳ್ಳಿ. ಶುಭ ನಿಮ್ಮದಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮ ಮನಸ್ಸು ಶಾಂತವಾಗಿದೆ ಮತ್ತು ನೀವು ಹೆಚ್ಚು ತಾಳ್ಮೆಯೊಂದಿಗೆ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ದಿನ. ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವ ಮೊದಲು ಪರ್ಯಾಯಗಳ ಬಗ್ಗೆ ಅವಲೋಕಿಸಿಕೊಳ್ಳಿ. ಗುರುದಶೆ ಬಲದಿಂದ ಧಾರ್ಮಿಕ ಹಾಗೂ ಶ್ರದ್ಧಾಮಯ ಚಟುವಟಿಕೆಗಳತ್ತ ಒಲವು ಹೆಚ್ಚಾಗಿರತಕ್ಕಂಥ ದಿನ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗುವಂಥ ದಿನ. ತಂತ್ರಜ್ಞಾನ ಅಥವಾ ಲೆಕ್ಕಪತ್ರದ ಸಂಬಂಧಿತ ಕೆಲಸಗಳಲ್ಲಿ ಸಾಧನೆ ಮಾಡಲಿದ್ದೀರಿ. ವ್ಯಾಪಾರದವರಿಗೆ ಚಿಕ್ಕ ಮೊತ್ತದ ಲಾಭದ ಒಂದು ಯೋಗವಿರತಕ್ಕಂಥ ದಿನ. ಹಳೆಯ ಕೆಲಸಗಳ ಪೂರ್ಣತೆ ಕಡೆಗೂ ಸಾಧ್ಯವಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ನಿಂತಿರುವಂತಿರಲಿದೆ. ಆದರೆ ವ್ಯರ್ಥ ಖರ್ಚನ್ನು ತಪ್ಪಿಸಿಕೊಳ್ಳಿ.
ಬಡ್ಡಿ ದರದ ಕಡ್ಡಾಯಗಳ ಪಾವತಿಗೆ ತಯಾರಿ ಇರತಕ್ಕಂಥ ದಿನ. ಸಹೋದರರು ಅಥವಾ ಕುಟುಂಬ ಸದಸ್ಯರಿಂದ ಆರ್ಥಿಕ ನೆರವು ಸಿಗತಕ್ಕಂಥ ದಿನ. ಆಸ್ತಿಪಾಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಇನ್ನೂ ತಾಳ್ಮೆ ಅಗತ್ಯ. ಇನ್ನು ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಉತ್ತಮ ಸಮಯವಲ್ಲ. ನಿರೀಕ್ಷೆ ಇರಲಿ. ಸಂಗಾತಿಯೊಂದಿಗೆ ಚಿಕ್ಕ ಚಿಕ್ಕ ಅಸಮ್ಮತಿಗಳಾಗಬಹುದು. ಮನವೊಲಿಸಿಕೊಳ್ಳಿ. ಆಳವಾದ ಪ್ರೀತಿ ತೋರಿಸುವ ಮೂಲಕ ಸಂಬಂಧ ಬಲಪಡಿಸುವಂತಾಗಲಿದೆ. ಹೊಸ ಪರಿಚಯಗಳಿಂದ ದೂರವಿರತಕ್ಕಂಥದ್ದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಯ ಸಮಸ್ಯೆಗಳು ಅಥವಾ ಆಹಾರ ನಿಯಮ ತಪ್ಪಿದರೆ ಅಸ್ವಸ್ಥತೆ ಆಗಬಹುದು. ಎಚ್ಚರಿಕೆ ಇರಲಿ. ನೀರಿನ ಸೇವನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಜಠರ ಮತ್ತು ಪಿತ್ತ ಸಮಸ್ಯೆಗಳ ಮೇಲೆ ಕಾಳಜಿ ಇಡತಕ್ಕಂಥದ್ದು ಉತ್ತಮ. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಚೈತನ್ಯ ಉಂಟಾಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ. ಶುಭ ಸಂಖ್ಯೆ 6 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1 ಗಂಟೆ 15 ನಿಮಿಷದಿಂದ 2 ಗಂಟೆ 45 ನಿಮಿಷದವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಲಕ್ಷ್ಮೀನಾರಾಯಣ ದೇವರ ಆರಾಧನೆ, ಗುರು ಬೃಹಸ್ಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಇಲ್ಲವಾದಲ್ಲಿ ಓಂ ಬೃಹಸ್ಪತಯೇ ನಮಃ. ಈ ಮಂತ್ರವನ್ನು 21 ಬಾರಿ ಪಠಣ ಮಾಡಿಕೊಳ್ಳಿ, ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನ ಹಳದಿ ವಸ್ತ್ರವನ್ನು ದಾನ ಮಾಡಿ, ಪುಟಾಣಿ ಮಕ್ಕಳಿಗೆ ಯಾವುದಾದರೂ ತಿಂಡಿ ತಿನಿಸುಗಳನ್ನು ದಾನ ಮಾಡಿ, ಹಾಗೂ ಶ್ರೀ ಸೂಕ್ತವನ್ನು ಪಠಣ ಮಾಡಿಕೊಳ್ಳಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಜಾಣ್ಮೆ ಮೂಲಕ ಜನರ ಗಮನ ಸೆಳೆಯುವಂಥ ದಿನ. ಆದರೆ ಚಿಂತನೆ ಮತ್ತು ಉದ್ವೇಗ ಈ ಎರಡೂ ನಡುವೆ ಸಣ್ಣ ಸಂಘರ್ಷ ಉಂಟಾಗಬಹುದು. ತೀರ್ಮಾನಗಳಲ್ಲಿ ತುರ್ತುತನ ತಳ್ಳಿಬಿಡಿ. ಸಮಯ ನೀಡಿಕೊಳ್ಳಿ. ಎಳ್ಳಷ್ಟು ಯೋಚಿಸಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಗುರಿಗಳನ್ನು ಹೊಣೆಗಾರಿಕೆಗಳನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗತಕ್ಕಂಥ ದಿನ. ಅಧಿಕೃತ ಸಭೆ ಅಥವಾ ಸಂದರ್ಶನದಲ್ಲಿ ಶಬ್ದ ಸಾಮರ್ಥ್ಯ ಪ್ರಯೋಜನಕಾರಿಯಾಗಿ ಪರಿಣಮಿಸಲಿದೆ. ವ್ಯಾಪಾರದವರಿಗೆ ಚಿಕ್ಕದಾದ ಸಾಧನೆಗಳು ಭವಿಷ್ಯಕ್ಕೆ ಬಲವನ್ನು ಕೊಡಲಿದೆ. ಸಹೋದ್ಯೋಗಿಗಳೊಂದಿಗೆ ನಿರ್ವಿಘ್ನವಾಗಿ ಕೆಲಸ ಸಾಗಲಿದೆ. ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರತಕ್ಕಂಥ ದಿನ. ಹೂಡಿಕೆಗಳಿಗೆ ಈಗ ತಾಳ್ಮೆ ವಹಿಸತಕ್ಕಂಥದ್ದು ಉತ್ತಮ. ಯಾವುದೇ ಹೊಸ ಸಾಲ ಅಥವಾ ಖರ್ಚಿನ ನಿರ್ಧಾರದಿಂದ ಹಿಂದೆ ಸರಿಯಿರಿ. ಪಿತೃ ಆಸ್ತಿಯ ವಿಷಯಗಳಲ್ಲಿ ಚರ್ಚೆಗಳು ನಡೆಯತಕ್ಕಂಥ ದಿನವಾಗಬಹುದು. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಸ್ಪಷ್ಟತೆ ತರಲು ಪ್ರಯತ್ನಿಸಿಕೊಳ್ಳಿ. ವಚನ ಸಂದೇಶಗಳ ಮೂಲಕ ಅರ್ಥಭ್ರಾಂತಿಯುಂಟಾಗಬಹುದು. ಬಹುಮಟ್ಟಿಗೆ ನೀವು ನಿವಾರಿಸತಕ್ಕಂಥ ದಿನವಾಗಿರಲಿದೆ. ಸಂಗಾತಿಗೆ ಕಾಲ ಮೀರಿ ಸಮಯ ಕೊಡುವತಕ್ಕಂಥದ್ದು ಉತ್ತಮ. ಪ್ರೇಮಿಗಳ ನಡುವೆ ಪುನರ್ಮಿಲನದ ಅವಕಾಶವಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೂಕ, ಹೊಟ್ಟೆ ಅಥವಾ ಹೊಟ್ಟೆಗಿದ್ದ ಆಯಾಸಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಮಾನಸಿಕ ಒತ್ತಡ ಉಂಟಾದರೆ ತಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳಿ. ಲಘು ಆಹಾರ ಮಾಡಿಕೊಳ್ಳಿ, ಲಘು ವ್ಯಾಯಾಮ ಮಾಡಿಕೊಳ್ಳಿ ಹಾಗೂ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ. ಶುಭ ಸಂಖ್ಯೆ 5 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4ರಿಂದ 5:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆ ಹಾಗೂ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ನಂ ಭದ್ರಕಾಳ್ಯೈ ನಮಃ, ಓಂ ಮಹಾವಿಷ್ಣವೇ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನ ತಪಸ್ವಿಗಳಿಗೆ ಅನ್ನದಾನವನ್ನು ಮಾಡಿ ಮತ್ತು ಮಕ್ಕಳಿಗೆ ವಿದ್ಯಾ ಸಂಬಂಧಿ ವಸ್ತುಗಳನ್ನು, ಪುಸ್ತಕಗಳನ್ನು ದಾನ ಮಾಡಿ. ಪಾಠಶಾಲಾ ಮಕ್ಕಳಿಗೆ ಪೆನ್ನು, ಬುಕ್ಕು ಹಾಗೂ ನೀಡಿ ಹಿರಿಯರ ಆಶೀರ್ವಾದ ಗೌರವವನ್ನು ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಜಾತಕ ವಿಮರ್ಶೆ, ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮಗೆ ಒಳನೋಟವು ಹೆಚ್ಚು ಇರಲಿದೆ. ಭಾವನಾತ್ಮಕ ಚಿಂತನವು ಹೆಚ್ಚಾಗತಕ್ಕಂಥ ದಿನ. ಮನೆ ಮಾತುಗಳಲ್ಲಿ ಹೆಚ್ಚಾದ ತೊಡಕು ತರುವ ಸಂಭವವಿದೆ. ಆದರೆ ನಗು ಹಗುರತನದಿಂದ ನಿಮ್ಮ ದಿನ ಸುಗಮವಾಗಲಿದೆ. ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಬರತಕ್ಕಂಥ ದಿನವಾಗಿರಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ನಿರಂತರ ಪ್ರಯತ್ನದಿಂದ ಯಶಸ್ಸು ಸಾಧ್ಯವಾಗಲಿದೆ. ಇತರರ ಸಲಹೆಗಿಂತ ನಿಮ್ಮ ಅನುಭವವನ್ನು ಹೆಚ್ಚು ನಂಬಿ ಮುನ್ನಡೆಯಿರಿ. ಹೊಣೆಗಾರಿಕೆ ಹೆಚ್ಚಾದರೂ ನಿಭಾಯಿಸತಕ್ಕಂಥ ದಿನ. ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ನಿಮಗಿದನ್ನು ನೆರವಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದಿನಚರಿ ಖರ್ಚು ನಿಯಂತ್ರಣದಲ್ಲಿ ಇರಲಿದೆ. ಹಳೆಯ ಸಾಲಗಳ ಪರಿಹಾರಕ್ಕೆ ಯೋಚನೆ ನಡೆಯತಕ್ಕಂಥ ದಿನ.
ಆಸ್ತಿ ಸಂಬಂಧಿತ ಚರ್ಚೆಗಳಾಗಬಹುದು, ಆದರೆ ತೀರ್ಮಾನ ಮುಂದಕ್ಕೆ ಹಾಕುವುದು ಉತ್ತಮ. ಕುಟುಂಬ ಸದಸ್ಯರಿಂದ ಆರ್ಥಿಕ ನೆರವು ಸಾಧ್ಯವಾಗಲಿದೆ. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವನೆಗಳ ಹಂಚಿಕೆ ಹೆಚ್ಚು. ಜೋಡಿದಾದ್ದರಿಂದ ಸಂಬಂಧ ಬಲಪಡುವಂತಾಗಲಿದೆ. ಸಂಗಾತಿಗೆ ಹೆಚ್ಚು ಮನಸ್ಸು ಕೊಡತಕ್ಕಂಥದ್ದು ಮುಖ್ಯ. ಪ್ರೇಮಿಗಳ ಮಧ್ಯೆ ಚಿಕ್ಕ ತೊಂದರೆ ಬಂದು ಬಿಡಬಹುದು. ಸಂವಹನವನ್ನು ಸುಧಾರಿಸಿಕೊಳ್ಳಿ. ವಿವಾಹಿತರಿಗೆ ಸ್ನೇಹದಿಂದ ದಿನ ಸಾಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರ ಲಾಭ ಅಥವಾ ನಿದ್ರೆ ಕೊರತೆ ಸಮಸ್ಯೆಯುಂಟಾಗಬಹುದು. ಮಾನಸಿಕ ತಾಣ ಸಕಾರಾತ್ಮಕವಾಗಿ ಬಿಡುವುದು ಅಗತ್ಯ. ಓಡಾಟ, ಧ್ಯಾನ ಅಥವಾ ಸಂಗೀತದಿಂದ ಮಾನಸಿಕ ತಣಿವು ಕಡಿಮೆಯಾಗಲಿದೆ. ಆಹಾರದ ನಿಯಮವನ್ನು ಪಾಲಿಸಿಕೊಳ್ಳಿ ಮತ್ತು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 2. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30 ಬೆಳಗ್ಗೆ 10 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದೇವಿ ಪಾರ್ವತಿಯ ಆರಾಧನೆ, ಚಂದ್ರದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಓಂ ಮಂತ್ರ ಓಂ ಚಂದ್ರಾಯ ನಮಃ, ಇಲ್ಲವಾದಲ್ಲಿ ಓಂ ದುಂದುರ್ಗಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಪರಿಹಾರಕ್ಕಾಗಿ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳಿ ಮತ್ತು ಚಂದ್ರ ದೇವರ ಬೀಜಮಂತ್ರವನ್ನು ಜಪ ಮಾಡಿ, ಅನ್ನದಾನ ಮಾಡಿ, ಹಾಲು ಬೆಲ್ಲದವನ್ನು ದಾನ ಮಾಡಿಕೊಳ್ಳಿ. ತಾಯಂದಿರ ಸೇವೆ ಮಾಡಿ, ಸ್ತುತಿ ಪಾರಾಯಣವನ್ನು ಮಾಡಿಕೊಳ್ಳಿ. ಜಪ, ಧ್ಯಾನ, ಭಜನೆಯನ್ನು ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇನ್ನು ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಸಿಂಹರಾಶಿ. ಇಂದು ನೀವು ಆತ್ಮವಿಶ್ವಾಸದಿಂದ ತುಂಬಿರಲಿದ್ದೀರಿ. ನಿಮ್ಮ ಪ್ರತಿಯೊಂದು ನಡವಳಿಕೆಯಲ್ಲಿ ನಾಯಕರಂತಹ ಸ್ಪಷ್ಟತೆ ಮತ್ತು ಪ್ರಭಾವವಿರಲಿದೆ. ಯಾವುದೇ ಕಾರ್ಯದ ಆರಂಭಕ್ಕೂ ಹಿಂಜರಿಯದಿರಿ. ಗ್ರಹಗಳು ನಿಮ್ಮ ಬೆಂಬಲದಲ್ಲಿರಲಿದೆ. ಸಾಮಾಜಿಕವಾಗಿ ನಿಮ್ಮ ಮಾನ್ಯತೆ ಹೆಚ್ಚುವಂಥ ದಿನ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ನೀವು ಪ್ರಮುಖ ನಿರ್ಧಾರಗಳಲ್ಲಿ ಭಾಗವಹಿಸತಕ್ಕಂಥ ದಿನ. ಮುಂಚಿನ ಲೋಪಗಳ ತಿದ್ದುಪಡಿ ಸಾಧ್ಯವಾಗಲಿದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದದ ಯೋಗಗಳು ಕೂಡಿ ಬರಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗತಕ್ಕಂಥ ದಿನ, ಆದರೆ ಅಹಂಕಾರದ ನಿರ್ವಹಣೆಯ ಅಗತ್ಯ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ದಿನ ಸುಧಾರಣೆಯಲ್ಲಿರಲಿದೆ. ಆರ್ಥಿಕ ವಿನಿಮಯಗಳು ನಿಮಗೆ ಲಾಭದಾಯಕವಾಗಬಹುದು. ಹೂಡಿಕೆ ಮಾಡಲು ದಿನ ಉತ್ತಮವಾದಂತಹ ದಿನ. ಸಣ್ಣ ಆಸ್ತಿ ಖರೀದಿ ಅಥವಾ ವಾಹನ ಖರೀದಿ ಯೋಗವು ಉಂಟಾಗಲಿದೆ. ಪ್ರೀತಿ ದಾಂಪತ್ಯ ಈ ವಿಚಾರದಲ್ಲಿ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ. ಅತೀತದ ಸಮಸ್ಯೆಗಳ ಪರಿಹಾರಕ್ಕೆ ದಿನ ಸೂಕ್ತವಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಭದ್ರತೆ ಕುರಿತು ಮಾತುಕತೆ ನಡೆಯತಕ್ಕಂಥ ದಿನ. ಪ್ರೇಮ ಪ್ರಸ್ತಾಪಕ್ಕೆ ಈ ದಿನ ಉತ್ತಮವಾದಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸರಿಹೊಂದುವಂತಾಗಲಿದೆ. ತಲೆನೋವು ಅಥವಾ ರಕ್ತದೊತ್ತಡ ಸಮಸ್ಯೆಗೆ ಚಿಕ್ಕ ಮಟ್ಟದ ಜಾಗೃತೆಯನ್ನು ಮಾಡಿಕೊಳ್ಳಿ. ನಿಯಮಿತ ವ್ಯಾಯಾಮ ಮತ್ತು ಪಾನೀಯ ಸೇವನೆಯಿಂದ ಉತ್ತಮ ಸ್ಥಿತಿ ಉಂಟಾಗಲಿದೆ. ಧ್ಯಾನ, ಶಾಂತ ಸಂಗೀತದಿಂದ ಉತ್ಸಾಹವನ್ನು ಹೆಚ್ಚಿಸಲಿದೆ. ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ ಮತ್ತು ಈ ದಿನದ ನಿಮ್ಮ ಶುಭ ಸಂಖ್ಯೆ 5. ಶುಭ ಕಾಲ ಬೆಳಗ್ಗೆ 7:30 9 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸೂರ್ಯ ದೇವರ ಆರಾಧನೆ, ನರಸಿಂಹಸ್ವಾಮಿ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ ಮತ್ತು ಓಂ ಉಗ್ರಂ ವೀರಂ ಮಹಾವಿಷ್ಣುಂ. ಈ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. 21 ಬಾರಿ ಜಪ ಮಾಡಿಕೊಳ್ಳಿ ಮತ್ತು ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡಿ ಕೇಸರಿ ಅಥವಾ ಕಿತ್ತಳೆ ಹಣ್ಣಿನ ದಾನವನ್ನು ಮಾಡಿಕೊಳ್ಳಿ. ಬೆಳಗ್ಗೆ ಷಡ್ಚಕ್ರ ಧ್ಯಾನ ಮಾಡಿಕೊಳ್ಳುವುದರಿಂದ ಇದು ನಿಮಗೆ ಶುಭವಾಗಲಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಜಾತಕ ವಿಮರ್ಶನೆಯನ್ನು ಸಹಿತ ಮಾಡಿಕೊಳ್ಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ಪ್ರಜ್ಞೆ ತುಂಬ ಚುರುಕಾಗಿರಲಿದೆ. ಯಾವುದೇ ವಿಷಯವನ್ನು ನಿಮಿಷಗಳಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರತಕ್ಕಂಥ ದಿನ. ಆದರೆ ಸ್ವಾಭಾವಿಕವಾಗಿ ಹೆಚ್ಚು ವಿಶ್ಲೇಷಣೆ ಮಾಡುವ ಪ್ರವೃತ್ತಿಯಿಂದ ಕೆಲವೊಮ್ಮೆ ವಿಳಂಬ ಉಂಟಾಗಬಹುದು. ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯಿರಿ ಮತ್ತು ಉದ್ಯೋಗ ವ್ಯವಹಾರ ಕೆಲಸದಲ್ಲಿ ವೈಯಕ್ತಿಕ ಶ್ರಮ ಮೆರೆಯಲಿದೆ. ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಶ್ಲಾಘನೆ ಸಿಗತಕ್ಕಂಥ ದಿನ. ಹೊಸ ಜವಾಬ್ದಾರಿಗಳನ್ನು ಉತ್ಸಾಹದಿಂದ ಸ್ವೀಕರಿಸತಕ್ಕಂಥ ದಿನ. ವ್ಯವಹಾರಗಳಲ್ಲಿ ಪುನರ್ಯೋಜನೆ ಅಥವಾ ಸುಧಾರಣೆಯ ಒಂದು ಯೋಗವಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು
ವ್ಯವಹಾರದಲ್ಲಿ ವಿವೇಕ ಅಗತ್ಯ. ಖರ್ಚುಗಳಿಗೆ ನಿಯಂತ್ರಣ ಅಗತ್ಯವಿದೆ. ಅನಿವಾರ್ಯವಾದರೆ ಹೊರತು ಉಳಿದರೆ ತಡೆ ಹಿಡಿಯತಕ್ಕಂಥದ್ದು ಉತ್ತಮ. ಹೂಡಿಕೆಯಲ್ಲಿ ತುರ್ತು ನಿರ್ಧಾರ ತಪ್ಪಿಸಿ. ಸಾಲ ಅಥವಾ ಬಡ್ಡಿ ಸಂಬಂಧಿತ ವಿಚಾರದಲ್ಲಿ ತಾಳ್ಮೆ ಅಗತ್ಯ. ಇನ್ನು ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಹನಕ್ಕೆ ಪ್ರಾಮುಖ್ಯತೆ ಕೊಡತಕ್ಕಂಥದ್ದು ಉತ್ತಮ. ತಪ್ಪು ಅರ್ಥದ ಸಾಧ್ಯತೆ ಇರಲಿದೆ, ಎಚ್ಚರಿಕೆ ಇರಲಿ. ದಾಂಪತ್ಯ ಜೀವನದಲ್ಲಿ ಸಹನಶೀಲತೆ ಅಗತ್ಯ. ಪ್ರೇಮ ಸಂಬಂಧಗಳಲ್ಲಿ ಚಿಕ್ಕ ಅಸಮಾಧಾನ ಉಂಟಾಗಬಹುದು, ಆದರೆ ನಿವಾರಣೆಯಾಗುವ ಸಾಧ್ಯತೆ ಇದೆ. ಒಳ್ಳೆಯ ಸಮಯ ಕಳೆಯಲು ಕೊಟ್ಟ ಒತ್ತು ಬಲಗೊಳ್ಳಲಿದೆ. ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸರಾಸರಿ ಸ್ಥಿತಿಯಲ್ಲಿರಲಿದೆ. ಹೊಟ್ಟೆ ಅಥವಾ ಜಠರದ ತೊಂದರೆಗಳು ಕಾಡಬಹುದು. ಆಹಾರ ನಿಯಮವನ್ನು ಪಾಲಿಸಿಕೊಳ್ಳಿ. ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ತಲೆದೋರುವಂತಾಗಲಿದೆ, ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಚಿಂತೆಯನ್ನು ನಿವಾರಿಸುವ ಯೋಗ, ಪ್ರಾಣಾಯಾಮ, ಧ್ಯಾನ ಇದು ನಿಮಗೆ ಸಹಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 3 ಹಾಗೂ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣುದೇವರ ಆರಾಧನೆ, ದತ್ತಾತ್ರೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಓಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು 21 ಬಾರಿ ಅಲ್ಲವೇ 108 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನ ಬ್ರಾಹ್ಮಣರಿಗೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿ, ಆಧ್ಯಾತ್ಮಿಕ ಗ್ರಂಥಗಳ ಪಠಣ ಮಾಡಿ, ಸಸ್ಯ ದಾನ ಮಾಡಿ, ಗಿಡ ನೆಡತಕ್ಕಂಥದ್ದನ್ನು ಮಾಡಿ. ಆಗ ನಿಮಗೆ ಒಂದು ಭಗವಂತನ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿದೆ, ಸರ್ವ ಕಷ್ಟಗಳು ಪರಿಹಾರವಾಗಲಿದೆ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮ್ಮ ಸಂಯಮ ಮತ್ತು ಸಮತೋಲನ ಕೌಶಲ್ಯದಿಂದ ಬಹಳಷ್ಟು ಸಕಾರಾತ್ಮಕ ಫಲಗಳನ್ನು ಪಡೆಯಲಿದೆ. ಹೊಸದಾಗಿ ಯಾರನ್ನಾದರೂ ಭೇಟಿಯಾಗುವ ಯೋಗವಿದೆ. ಈ ಸಂಬಂಧ ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಬಹುದು. ಅಂತಃಕರಣದಲ್ಲಿ ಭರವಸೆ ಇಟ್ಟು ಮುಂದೆ ಹೆಜ್ಜೆ ಹಾಕತಕ್ಕಂಥದ್ದು ಉತ್ತಮ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಗುರಿ ಗಟ್ಟಿಯಾಗಿ ಇಟ್ಟುಕೊಂಡು ನಿರ್ವಹಿಸಿದರೆ ಉತ್ತಮ ಫಲಪ್ರಾಪ್ತಿಯಾಗಲಿದೆ. ಟೀಮ್ ವರ್ಕ್ನಿಂದ ಯಶಸ್ಸು ಕಂಡುಕೊಳ್ಳತಕ್ಕಂಥ ದಿನ. ನಿರ್ಧಾರಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯ ಪಾಟೀಲು ಸಾಬೀತಾಗಲಿದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ ದೊರೆಯಲಿದೆ. ಆದಾಯ ವರ್ಧನೆಯ ಯೋಗ ಇರತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರಗಳಲ್ಲಿ ಸಾಧಾರಣವಾಗಿ ಮುನ್ನಡೆದು ಹೋಗಬಹುದು. ಹಳೆಯ ಸಾಲ ಅಥವಾ ಬಾಕಿಗಳನ್ನು ನಿವಾರಿಸಲು ಯತ್ನ ನಡೆಯಲಿದೆ. ಅನೇಕರು ಹಣಕಾಸು ಸಲಹೆಗಾಗಿ ನಿಮ್ಮ ಬಳಿ ಬರುವಂತಹ ಒಂದು ಸಾಧ್ಯತೆಯೂ ಇದೆ. ಹೂಡಿಕೆಗೆ ಈ ದಿನ ಕೊಂಚ ನಿಧಾನವಾಗುವಂಥ ಸಾಧ್ಯತೆ ಇದೆ. ಅನುಮೋದನೆಯಿಂದ ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಸಂಬಂಧಗಳಲ್ಲಿ ಸೌಮ್ಯ ಮಾತುಗಳಿಂದ ಸಂಬಂಧ ಬಲಗೊಳ್ಳಲಿದೆ. ಸಂಗಾತಿಗೆ ನಿಮ್ಮ ಸಮಯ ಮತ್ತು ಶ್ರದ್ಧೆ ನೀಡಿದರೆ ಸಂಬಂಧದಲ್ಲಿ ಸಂತೋಷವಿರಲಿದೆ. ವಿವಾಹಿತ ದಂಪತಿಗಳಿಗೆ ಪುನಃ ಪ್ರೀತಿಯ ಮರುಜೀವ ದೊರೆಯಲಿದೆ. ನವಪ್ರೇಮಿಗಳಿಗೆ ಚಿಕ್ಕ ವಿವಾದಗಳ ತಿದ್ದುಪಡಿಯ ಯೋಗ ಉಂಟಾಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ಈ ದಿನ ಉತ್ತಮವಾಗಿರಲಿದೆ. ಸ್ನಾಯು ಭೇದನೆ ಅಥವಾ ನರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡಬಹುದು, ಎಚ್ಚರಿಕೆಯಿಂದ ಇರಿ. ತಂಪಾದ ಪಾನೀಯ ಮಾಡಿಕೊಳ್ಳಿ. ಕಫಕಾರಿ ಆಹಾರದಿಂದ ಆದಷ್ಟು ದೂರವಿರಿ. ಬೆಳಗ್ಗೆ ಜ್ಞಾನ ಯೋಗ ಅಥವಾ ಪ್ರಾಣಾಯಾಮವನ್ನು ಶುರು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ ಹಾಗೂ ಶುಭ ಸಂಖ್ಯೆ 9. ಶುಭ ಕಾಲ ಸಂಜೆ 5ರಿಂದ 6:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಶನಿದೇವರ ಆರಾಧನೆ ಮತ್ತು ಮಹಾಲಕ್ಷ್ಮಿಯ ಪ್ರಾರ್ಥನೆ ಜಪವನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಇಲ್ಲವಾದಲ್ಲಿ ಓಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಮಹಿಳೆಯರಿಗೆ ಗೌರವದ ದಾನವನ್ನು ಮಾಡಿ ಹಾಗೂ ವಸ್ತ್ರಗಳನ್ನು ದಾನ ಮಾಡಿ. ಈ ದಿನ ಪ್ರಸಾದವನ್ನು ಯಾರಿಗಾದರೂ ದಾನ ಮಾಡಿ, ಅನ್ನದಾನವನ್ನು ಮಾಡಿ, ಮಂದಿರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ, ಅರ್ಚನೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನೀವು ಆಂತರಿಕ ಶಕ್ತಿ ಮತ್ತು ತೀರ್ಮಾನ ಶಕ್ತಿಯಿಂದ ಕಾರ್ಯನಿರ್ವಹಿಸಲಿದ್ದೀರಿ. ಕೆಲವು ಹಳೆಯ ವಿಷಯಗಳು ಮತ್ತೆ ಮನಸ್ಸಿಗೆ ಬಂದು ತೊಂದರೆ ನೀಡಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ಸ್ಪಷ್ಟ ದೃಷ್ಟಿಯಿಂದ ಎಲ್ಲವನ್ನೂ ಸರಿಪಡಿಸಬಹುದು. ನಿಖರ ಮಾತು ಮತ್ತು ಕಾರ್ಯತತ್ಪರತೆ ನಿಮ್ಮ ಶಕ್ತಿಯಾಗಲಿದೆ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ರುಜುವಾದ ದೃಷ್ಟಿಕೋನವು ಗುರುತಿಸಿಕೊಳ್ಳಲು ಸಹಾಯ ಮಾಡಲಿದೆ. ನಿಮಗೆ ವಿಶಿಷ್ಟವಾದ ಜವಾಬ್ದಾರಿಗಳನ್ನು ನೀಡತಕ್ಕಂಥ ದಿನ. ಲೆಕ್ಕ ಚೆನ್ನಾಗಿ ಇಟ್ಟುಕೊಳ್ಳಿ. ವ್ಯವಹಾರದಲ್ಲಿ ಪೈಪೋಟಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮತ್ತು ತಂತ್ರಬದ್ಧವಾಗಿ ಮುಂದುವರಿಯಿರಿ.
ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಉತ್ತಮ ಸಮಯವಾಗಿರತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಯೋಜನೆಯೊಳಗೆ ಬದಲಾಗುತ್ತಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳತಕ್ಕಂಥದ್ದು ಉತ್ತಮ. ನಿರ್ದಿಷ್ಟ ವ್ಯಯವನ್ನು ಆದಷ್ಟು ನೀವು ತಡೆದುಕೊಳ್ಳಿ. ಅಗತ್ಯವಿಲ್ಲದ ಖರ್ಚನ್ನು ಹೆಚ್ಚು ಮಾಡಿಕೊಳ್ಳದೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹೂಡಿಕೆ ವಿಚಾರದಲ್ಲಿ ತಜ್ಞರ ಸಲಹೆ ತೆಗೆದುಕೊಳ್ಳಿ. ಆಸ್ತಿ ಸಂಬಂಧಿತ ವಿಷಯದಲ್ಲಿ ಚಿಕ್ಕ ಗೆಲುವು ಸಾಧ್ಯವಾಗತಕ್ಕಂಥ ದಿನ. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಗಂಭೀರತೆಯು ಹೆಚ್ಚಾಗಲಿದೆ. ಸಂಬಂಧ ಬಲಗೊಳ್ಳಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯುವ ಯೋಗ ಇರಲಿದೆ. ಹಿಂದೆ ನಡೆದ ಚಿಕ್ಕದೊಂದು ವಿಷಯದ ವಿಚಾರದಲ್ಲಿ ಮನಸ್ತಾಪ ಉಂಟಾದರೆ ಸ್ಪಷ್ಟ ಮಾತಿನಿಂದ ಪರಿಹರಿಸಿಕೊಳ್ಳಿ. ಹೊಸ ಸಂಬಂಧ ಪ್ರಾರಂಭವಾಗುವ ಸಾಧ್ಯತೆಯೂ ಇದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಕೊಂಚ ಎಚ್ಚರಿಕೆ ಅಗತ್ಯ. ದೇಹದಲ್ಲಿ ವಿಷಕಾಲೀನ ಅಥವಾ ಜಠರ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಇರಲಿದೆ. ಜೀರ್ಣಕ್ರಿಯೆಗೆ ಉಪಯುಕ್ತವಾದ ಆಹಾರವನ್ನು ಸೇವಿಸಿಕೊಳ್ಳಿ. ಮೂರ್ತಿ ಮಾತು ಆದಷ್ಟು ಮಾತಿನಲ್ಲಿ ಕಡಿಮೆ ಮಾಡಿಕೊಳ್ಳಿ. ವಿಶ್ರಾಂತಿಗೆ ಸಮಯ ಹೆಚ್ಚು ನೀಡತಕ್ಕಂಥದ್ದು ಉತ್ತಮ. ಇಂದು ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 7, ಶುಭ ಕಾಲ ಬೆಳಗ್ಗೆ 8:30 10 ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಕಾರ್ತಿಕೇಯನ ಆರಾಧನೆ, ಕಾಲಭೈರವನ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸ್ಕಂದಾಯ ನಮಃ, ಇಲ್ಲವಾದಲ್ಲಿ ಓಂ ಭೈರವಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ ಮತ್ತು ಪವಿತ್ರ ಜಲದಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿ ಆಂಜನೇಯ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಆವರಣದಲ್ಲಿರುವ ನಕ್ಕೆಯುಳ್ಳ ಮೂರ್ತಿ ಬಳ್ಳಿಯನ್ನು ಇದ್ದ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಧೈರ್ಯದಿಂದಾಗಿ ಒಬ್ಬ ಶಕ್ತಿಶಾಲಿ ನಿರ್ಧಾರಕನಂತೆ ವರ್ತಿಸಲಿದ್ದೀರಿ. ಹೊಸ ಪ್ರೇರಣೆಯ ಶಕ್ತಿ ನಿಮ್ಮೊಳಗೆ ತುಂಬಿ ಹರಿಯಬಹುದು. ಆದರೆ ಇಮ್ಮಡಿಯ ತೀರ್ಮಾನಗಳಿಂದ ದೂರವಿರತಕ್ಕಂಥದ್ದು ಉತ್ತಮ. ವಿವೇಚನೆಯಿಂದಲೇ ಯಶಸ್ಸು ದೊರೆಯಲಿದೆ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯರಿಂದ ಮೆಚ್ಚುಗೆ ಸಿಗತಕ್ಕಂಥ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಲಹೆ ಮತ್ತು ಯೋಜನೆಗೆ ಬೆಂಬಲ ದೊರೆಯತಕ್ಕಂಥ ದಿನ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶ ಕಾಣಿಸಬಹುದು. ಉದ್ಯಮಿಗಳಿಗೆ ಹೊಸ ವ್ಯಾಪಾರ ಭರವಸೆ ಇರಲಿದೆ. ವಿಶೇಷವಾಗಿ ಯಾತನೆಯ ನಂತರ ಯಶಸ್ಸು ಸಿಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯವಿದೆ. ಕೊಟ್ಟ ಸಾಲಗಳ ವಾಪಸ್ಸು ಸಾಧ್ಯತೆ ಇರತಕ್ಕಂಥ ದಿನ. ಹೂಡಿಕೆಗೆ ದಿನ ಉತ್ತಮವಾದಂತಹ ದಿನವಲ್ಲ, ತಾಳ್ಮೆ ಅಗತ್ಯ. ಕುಟುಂಬ ಖರ್ಚುಗಳಿಗೆ ಸಮತೋಲನ ಅಗತ್ಯ. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಸಂಬಂಧದಲ್ಲಿ ಭಾವನಾತ್ಮಕ ಬಾಂಧವ್ಯ ಬಲಗೊಳ್ಳಲಿದೆ. ಸಂಗಾತಿಗೆ ಧೈರ್ಯ ಮತ್ತು ಭರವಸೆ ನೀಡತಕ್ಕಂಥ ದಿನ. ಪ್ರೇಮ ಸಂಬಂಧಗಳಲ್ಲಿ ಬದ್ಧತೆ ಹೆಚ್ಚಲಿದೆ. ಆದರೆ ನಿರೀಕ್ಷೆ ಹೆಚ್ಚು ಇಟ್ಟರೆ ನಿರಾಸೆ ಸಾಧ್ಯವಾಗಬಹುದು. ಎಚ್ಚರಿಕೆಯಿಂದ ಇರಿ. ಸಮತೋಲನ ಮುಖ್ಯ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಹೆಚ್ಚು ಏರುಪೇರು ಇಲ್ಲದೇ ಇರತಕ್ಕಂಥ ದಿನ. ಆದರೆ ಹಳೆಯ ಹಗ್ಗಡಿಯ ತೊಂದರೆ ತಲೆದೋರುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ತಲೆನೋವು, ನಿದ್ರೆಯ ಕೊರತೆ ಮತ್ತು ಊತದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಜಾಗರೂಕತೆ ಬೇಕು. ಧ್ಯಾನ ಪ್ರಾಣಾಯಾಮಗಳಿಂದ ಮನಸ್ಸಿಗೆ ದಿನ ಸಮತೋಲನ ದೊರೆಯತಕ್ಕಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಸಂಜೆ 4:30 6 ಗಂಟೆಯವರೆಗೆ ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದತ್ತಾತ್ರೇಯನ ಸ್ಮರಣೆ, ಗುರುವಿನ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಬೃಹಸ್ಪತಯೇ ನಮಃ, ಓಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ, ಜಪ ಮಾಡಿಕೊಳ್ಳಿ. ಹಾಗೂ ಬಡವರಿಗೆ ಅನ್ನದಾನ ಮತ್ತು ವಸ್ತ್ರಗಳನ್ನು ದಾನ ಮಾಡಿ ಬಡವರಿಗೆ ಒಂದು ಅವರ ಆಶೀರ್ವಾದಕ್ಕಾಗಿ ದಾನ ಧರ್ಮಗಳನ್ನು ಮಾಡಿ ಮತ್ತು ಅಶ್ವತ್ಥ ವೃಕ್ಷಕ್ಕೆ 21 ಬಾರಿ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ಇಂದು ನಿಮ್ಮ ತಾಳ್ಮೆ, ಶಿಸ್ತು ಮತ್ತು ಸಮರ್ಪಣೆಯಿಂದ ಸದೃಢ ಫಲಗಳು ದೊರೆಯತಕ್ಕಂಥ ದಿನ. ಹಳೆಯ ಕಾರ್ಯಗಳು ಪೂರ್ಣಗೊಳ್ಳುವಂಥ ಯೋಗವಿದೆ. ಕುಟುಂಬ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆಯ ಬೆಳಕು ಚಿಮ್ಮಬಹುದು. ಆದರೆ ಅತಿಯಾದ ಕಾರ್ಯಭಾರದಿಂದ ದೈಹಿಕ ಒತ್ತಡವಾಗುವಂಥ ದಿನ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗತಕ್ಕಂಥ ದಿನ. ನಿರ್ಣಯ ಶಕ್ತಿಯು ಉತ್ತಮ ಫಲ ತರಲಿದೆ. ಸರಕಾರ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ
ಯಶಸ್ಸು ಕಾಣುವಂಥ ದಿನ. ಉದ್ಯಮಿಗಳಿಗೆ ಗುತ್ತಿಗೆ ಅಥವಾ ಸಹಕಾರದ ಒಪ್ಪಂದ ದೊರೆಯುವಂಥ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸದೃಢವಾಗತಕ್ಕಂಥ ದಿನ. ಹೂಡಿಕೆಗೆ ಯೋಗ್ಯವಾದಂತಹ ಸಮಯ. ವಿಶೇಷವಾಗಿ ಭೂಮಿ ಅಥವಾ ಆಸ್ತಿ ಸಂಬಂಧಿತ ಹೂಡಿಕೆಗೆ ಉತ್ತಮ ಸಮಯ. ಸಾಲ ಸಮಸ್ಯೆಗಳ ನಿವಾರಣೆಯಾಗುವಂಥ ಅವಕಾಶಗಳಿದೆ. ಹೊಸ ಆದಾಯದ ಮೂಲ ಪ್ರಾರಂಭವಾಗುವಂಥ ದಿನ ಮತ್ತು ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಆತ್ಮೀಯತೆಯ ಕ್ಷಣಗಳು ಇರಲಿದೆ. ಪ್ರೀತಿಯ ಸಂಬಂಧಗಳಿಗೆ ಸಮರ್ಪಣೆಯು ಆಧಾರವಾಗಲಿದೆ. ಯಾವುದೇ ಹಳೆಯ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ಹೊಸ ಆರಂಭದ ಯೋಗವಿದೆ. ಏಕಪಕ್ಷೀಯ ನಿರ್ಧಾರಗಳನ್ನು ತಾಳುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದ ತೂಕ, ಮೂಳೆ ಸಂಬಂಧಿತ ಸಮಸ್ಯೆಗಳಲ್ಲಿ ಎಚ್ಚರಿಕೆ ಅಗತ್ಯ. ನೆಗಡಿ ಅಥವಾ ಜ್ವರದ ಲಕ್ಷಣಗಳು ಕಾಣಬಹುದು. ವಿಶ್ರಾಂತಿ ಅಗತ್ಯ ಹಾಗೂ ನಿದ್ರೆಯ ಕೊರತೆ ತಲೆದೋರಬಹುದಾದ್ದರಿಂದ ರಾತ್ರಿ ಹೆಚ್ಚಾಗಿ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಇಂದು ನಿಮ್ಮ ಶುಭ ಬಣ್ಣ ಕಪ್ಪು ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 8 ಮತ್ತು ಶುಭ ಸಮಯ ಬೆಳಗ್ಗೆ 9ರಿಂದ 10:30ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಮಹಾಕಾಳಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶನೈಶ್ಚರಾಯ ನಮಃ, ಓಂ ಕಾಲಿಕಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ತುಳಸಿಗೆ ನೀರಿನ ಅಭಿಷೇಕ ಮಾಡಿ ಮತ್ತು ಕಪ್ಪು ಉದ್ದನ್ನು ದಾನ ಮಾಡಿಕೊಳ್ಳಿ. ಶನಿ ಮಂತ್ರದ ಜಪ ಅಥವಾ ಶನಿ ಗಾಯತ್ರಿ ಮಂತ್ರ ಪಠಣ ಮಾಡಿಕೊಳ್ಳಿ ಮತ್ತು ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ಜಾತಕದ ವಿಚಾರಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಕುಂಭರಾಶಿ. ಇಂದು ನೀವು ಹೊಸ ಯೋಜನೆಗಳು ಮತ್ತು ಹೊಸ ಅವಕಾಶಗಳ ಕಡೆಗೆ ಸೆಳೆಯಲ್ಪಡುವತಕ್ಕಂಥ ದಿನ. ಸಾಮಾಜಿಕ ಕಾರ್ಯಗಳಲ್ಲಿ ಹೆಸರು ಬರಬಹುದು. ತಂತ್ರಮಯವಾಗಿ ವರ್ತಿಸಿದರೆ ದೊಡ್ಡ ಸಮಸ್ಯೆಗಳನ್ನು ಸರಳವಾಗಿ ಎದುರಿಸತಕ್ಕಂಥ ದಿನವಾಗಲಿದೆ. ಸ್ನೇಹಿತರಿಂದ ಅಥವಾ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವಂತಹ ದಿನವಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಸುಧಾರಣೆಗೆ ಅವಕಾಶವಿದೆ. ನಿಮಗೆ ವಿಶೇಷ ಜವಾಬ್ದಾರಿ ನೀಡುವಂಥ ದಿನ. ಅದನ್ನು ನಿಭಾಯಿಸುವ ಶಕ್ತಿ ಸಹಿತ ನಿಮಗೆ ಭಗವಂತ ನೀಡಲಿದ್ದಾನೆ. ಉದ್ಯಮಿಗಳಿಗೆ ಹೊಸ ತಂತ್ರಜ್ಞಾನ ಅಥವಾ ಹೊಸ ಮಾರ್ಕೆಟ್ ಆರಂಭಿಸಲು ಚಿನ್ನದ ಅವಕಾಶವಿರತಕ್ಕಂಥ ದಿನ. ನಿರುದ್ಯೋಗಿಗಳಿಗೆ ನಿರೀಕ್ಷಿತ ಸಂದರ್ಶನಗಳ ಸಂಭವವಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರತಕ್ಕಂಥ ದಿನ. ದುಡಿಯುವ ಮೂಲಕ ಲಾಭದ ಯೋಗವಿದೆ. ಅನಾವಶ್ಯಕ ಖರ್ಚು ತಪ್ಪಿಸುವ ಪ್ರಯತ್ನ ಅಗತ್ಯ. ಇಂದಿನ ಹಣಕಾಸು ನಿರ್ಧಾರಗಳು ಭವಿಷ್ಯದಲ್ಲಿ ನಮಗೆ ಲಾಭ ತಂದುಕೊಡಲಿದೆ. ಇನ್ನು ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಭಾವನಾತ್ಮಕ ಸಮತೋಲನ ಅಗತ್ಯ. ಸಂಗಾತಿಯೊಂದಿಗೆ ವಿವಾದ ಉಂಟಾಗದಂತೆ ಶಾಂತ ಚಿತ್ತದಿಂದ ಮಾತುಗಳನ್ನು ಮಾಡಿಕೊಳ್ಳಿ. ಒತ್ತಡದ ಮಾತುಗಳನ್ನು ಮುಂದಿನ ದಿನಕ್ಕೆ ಮುಂದೂಡಿದುಕೊಳ್ಳತಕ್ಕಂಥದ್ದು ಉತ್ತಮ. ಹೊಸ ಪ್ರೇಮ ಸಂಬಂಧ ಶುರುವಾಗಬಹುದು. ಸುಂದರ ಯೋಗವಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ಸ್ಥಿರವಾಗಿರಲಿದೆ. ಮನಸ್ಸಿನ ಒತ್ತಡ ನಿವಾರಣೆಗೆ ಧ್ಯಾನ, ಸಂಗೀತ ಉಪಯುಕ್ತವಾಗಲಿದೆ. ದೇಹದಲ್ಲಿನ ನೀರಿನ ಬಲ ತಪ್ಪಿಸಲು ಈ ದಿನ ಹೆಚ್ಚಿನ ನೀರನ್ನು ಸೇವಿಸಿಕೊಳ್ಳಿ ಮತ್ತು ಮೂಢನ ಭಯದಿಂದ ಆದಷ್ಟು ನೀವು ದೂರವಿರಿ. ನಿಜವಾದ ಆರೋಗ್ಯದ ಹಾದಿಯನ್ನು ತಿಳಿದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಂಗಾರದಂತಹ ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3 ಮತ್ತು ಶುಭ ಸಮಯ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 1:30ರವರೆಗೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸಾಯಿಬಾಬರ ಆರಾಧನೆ, ದತ್ತಾತ್ರೇಯ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ದತ್ತಾತ್ರೇಯಾಯ ನಮಃ, ಇಲ್ಲವಾದಲ್ಲಿ ಓಂ ಸಾಯಿನಾಥಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಮತ್ತು ಈ ದಿನ ಬಡವರಿಗೆ ಬೇಳೆ ಭಕ್ಷ್ಯವನ್ನು ದಾನ ಮಾಡಿ. ಪಾಂಡುರಂಗ ದೇವಾಲಯದ ದರ್ಶನವನ್ನು ಮಾಡಿ. ಜಾತಕದಲ್ಲಿ ಗುರು ಬಲ ಹೀನ ಇದ್ದರೆ ನವಗ್ರಹ ಶಾಂತಿ, ನವಗ್ರಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಮೀನರಾಶಿ. ಇಂದು ನಿಮಗೆ ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಬಲ ಹೆಚ್ಚಾಗುವಂಥ ದಿನ. ನಿಮ್ಮ ಕಲ್ಪನೆ ಮತ್ತು ಶಕ್ತಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದೆ. ಬದಲಾವಣೆಯ ಸಮಯ ಇದಾಗಿರುವಂಥ ಕಾರಣವಾಗಲಿದೆ. ಹೊಸ ನಿರ್ಧಾರಗಳಿಗೆ ಮನಸ್ಸು ತೆರೆಯುವತಕ್ಕಂಥ ದಿನ. ನಿಮ್ಮ ನೈಜ ಪ್ರಾಮಾಣಿಕತೆ ಇತರರನ್ನು ಈ ದಿನ ಸೆಳೆಯಲಿದೆ. ಮತ್ತು ಉದ್ಯೋಗ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಅವಕಾಶಗಳು ತೋರಿಬರುವಂಥ ದಿನ. ಕಲಾತ್ಮಕ, ಮಾನಸಿಕ
ಅಥವಾ ಮಾನವ ಸೇವಾ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಉತ್ತಮವಾದಂತಹ ದಿನ. ನಿರುದ್ಯೋಗಿಗಳಿಗೆ ಸಂದರ್ಶನದ ಅವಕಾಶಗಳು ಕೂಡಿ ಬರತಕ್ಕಂಥ ದಿನ. ವ್ಯಾಪಾರದಲ್ಲಿ ಹೊಸ ಖಾತೆ ಅಥವಾ ಒಪ್ಪಂದಕ್ಕೆ ಸಣ್ಣ ವಿಳಂಬದ ನಂತರ ಯಶಸ್ಸು ಸಿಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಮೆಲುಕು ಗಟ್ಟಿಯಾಗದಿದ್ದರೂ ಸ್ಥಿತಿಗತಿಗಳಿಂದ ನಿರ್ವಹಿಸಬಹುದಾಗಿದೆ. ಅನಿರೀಕ್ಷಿತ ವೆಚ್ಚಗಳಿಗೆ ತಯಾರಿ ಇರಲಿ. ಸಾಲಮಾಲ ಅಥವಾ ಹೂಡಿಕೆಯ ಬಗ್ಗೆ ಹೆಚ್ಚು ಯೋಚಿಸಿ ಮುನ್ನಡೆಯತಕ್ಕಂಥದ್ದು ಉತ್ತಮ. ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಇದರಿಂದ ನಿಮ್ಮ ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಹೆಚ್ಚು ಭಾವನಾತ್ಮಕತೆಯ ದಿನ. ಸಂಗಾತಿಯು ನಿಮ್ಮ ನಂಬಿಕೆಗೆ ತಕ್ಕ ಪ್ರತಿಕ್ರಿಯೆ ನೀಡತಕ್ಕಂಥ ದಿನ. ಒತ್ತಡದ ಸಂಭಾಷಣೆಯಿಂದ ಆದಷ್ಟು ನೀವು ದೂರವಿರಿ. ಅತಿ ದೊಡ್ಡ ನಿರೀಕ್ಷೆಗಳಿದ್ದರೆ ನಿರಾಸೆ ಆಗಬಹುದು. ಸಮತೋಲನ ಅಗತ್ಯ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಥಿತಿಗೆ ಹೆಚ್ಚಿನ ಕಾಳಜಿ ಅಗತ್ಯವಿದೆ. ನಿದ್ರೆಯ ಕೊರತೆ ಕಾಡಬಹುದು. ಮನಸ್ಸಿನಲ್ಲಿ ಅಶಾಂತಿ ಇದ್ದರೆ ಧ್ಯಾನ ಅಥವಾ ಯೋಗ ಸಹಾಯವಾಗಲಿದೆ. ಹೊಟ್ಟೆಗೆ ಸಂಬಂಧಿಸಿದಂತೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಅಲರ್ಜಿ ಅಥವಾ ವ್ಯಾಧಿಗೆ ಆಗಬಹುದು. ಎಚ್ಚರಿಕೆ ಇರಲಿ. ಇನ್ನು ಇದರಿಂದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 2. ಈ ದಿನದ ಶುಭ ಸಮಯ ಬೆಳಗ್ಗೆ 10:15 11:45 ಶುಭ ಸಮಯವಾಗಿರಲಿದೆ. ಇನ್ನು ಇದರಿಂದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆ, ಗುರುವಿನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಓಂ ನಮೋ ನಾರಾಯಣಾಯ, ಇಲ್ಲವಾದಲ್ಲಿ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ, ವಿಷ್ಣು ಪೂಜೆ ಮಾಡಿ, ಬಡವರಿಗೆ ಅನ್ನದಾನವನ್ನು ಮಾಡಿ, ಭಗವದ್ಗೀತೆಯ ಶ್ಲೋಕವನ್ನು ಪಾರಾಯಣ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು.